ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನೆಯಿಂದು ಮಹಾಮನೆಯಾಯಿತು, ಗುರುಲಿಂಗ ಜಂಗಮಕ್ಕೆ ಶರಣಾದ ನಿಮ್ಮಿಂದ ಮನೆಯಿಂದು ಮಹಾಮನೆಯಾಯಿತು, ಮನೆಯಿಂದು ಮಹಾಮನೆಯಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ, ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ, ಮನೆ ತುಂಬ ಮಂಗಳದ ಮಳೆಯಾಯಿತು, ಮನೆ ತುಂಬ ಮಂಗಳದ ಮಳೆಯಾಯಿತು. ಮನೆಯಿಂದು ಮಹಾಮನೆಯಾಯಿತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಶ್ರದ್ಧಾ ಭಕ್ತಿ, ಅದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಶ್ರದ್ಧೆ ಅಂದ್ರೆ ಸತ್ಯವಸ್ತುವಿನ ಮೇಲೆ ಇರ್ತಕ್ಕಂತಹ ನಂಬಿಕೆ. ಅದು ಬುದ್ಧಿಪೂರ್ವಕವಾಗಿ ಜ್ಞಾನಪೂರ್ವಕವಾಗಿ ಬಂದ್ರೆ ಒಳ್ಳೇದು. ಆದ್ರೆ ಅದು ಶುರುವಾಗೋದು ಜ್ಞಾನಪೂರ್ವಕವಾಗಿ ಬುದ್ಧಿಪೂರ್ವಕವಾಗಿ ಅಲ್ಲ, ಆತ್ಮಪೂರ್ವಕವಾಗಿ. ತಾಯಿಯ ಗರ್ಭದಲ್ಲಿ ಏನು ಒಂದು ಶಿಶು ತಯಾರಾಗ್ತದೆ, ಅದು ಹೊರಗೆ ಬರ್ತದೆ, ಅಲ್ಲಿಂದನೇ ಶ್ರದ್ಧೆ ಶುರುವಾಗುತ್ತೆ. ರವೀಂದ್ರನಾಥ್ ಠಾಗೋರ್ ಹೇಳ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ, ಏ ಮಾನವ, ಯಾಕಿಷ್ಟು ಬೇಗುದಿ ಪಡ್ತೀಯ ನೀನು? ನೀನು ಹುಟ್ಟೋಕ್ ಮುಂಚೆನೆ ನಿನ್ನ ತಾಯಿಯ ಎದೆಯಲ್ಲಿ ಹಾಲು ತಯಾರಾಗಿದೆ ನಿನಗೋಸ್ಕರ. ಅಂದ್ರೆ ಪ್ರಕೃತಿ ಅದನ್ನ ಮಾಡುತ್ತೆ ನಿನಗೋಸ್ಕರ. ನೀನ್ ಬರ್ತಿದೀಯಾ ಅಂತ ಹೇಳಿ ತಾಯಿ ಎದೆಯಲ್ಲಿ ಹಾಲು ತಯಾರು ಮಾಡೋರು ಯಾರು? ತಾಯಿ ಅಲ್ಲ. ತಾಯಿ ಒಂದಿಷ್ಟು ಸಕ್ಕರೆ ಹಾಕಿ, ಒಂದಿಷ್ಟು ನೀರು ಹಾಕಿ, ಹಿಂಗ್ ಮಾಡಿ ಏನೋ ಮಾಡ್ಬೇಕು, ಶಬ್ಬತ್ ಮಾಡ್ತೀವಲ್ಲ, ಹಂಗೆ ಎದೆ ಹಾಲು ಮಾಡಕ್ ಬರಲ್ಲ. ಹೋಗ್ಲಿ, ಆ ಮಗುವನ್ ಬೆಳೆಸಿರೋರಾದ್ರೂ ಯಾರು ಒಳಗಡೆ? ತಾಯಿ ಅಲ್ಲ, ತಂದೆ ಅಲ್ಲ. ತಂದೆ ತಾಯಿಗಳು ಪ್ರಕೃತಿದತ್ತವಾಗಿ ಅವರು ಏನ್ ಮಾಡ್ಬೇಕು ಮಾಡಿದ್ರು. ಆದ್ರೆ ಅದು ಏನ್ ತಯಾರಾಗಬೇಕು, ಏನ್ ಹೆಣ್ಣಾಗಬೇಕು, ಗಂಡಾಗಬೇಕು, ಸಕಲಾಂಗ ಆಗಬೇಕು, ವಿಕಲಾಂಗ ಆಗಬೇಕು, ಬುದ್ಧಿವಂತನು, ದಡ್ಡನು, ಸಂಸ್ಕಾರಿಯೋ, ಕುಸಂಸ್ಕಾರಿಯೋ, ಎಲ್ಲ ನಿರ್ಣಯ ಆಗೋದು ಒಳಗೆ. ನಮಗ್ ಗೊತ್ತಿಲ್ಲ. ಅದು ಗೊತ್ತಿದೆಯಾ ನಿಮ್ಗೆ ಯಾರಿಗಾದ್ರು? ಯಾವಾಗ ನಿರ್ಣಯ ಆಗತ್ತೆ, ಅಥವಾ ಯಾಕೆ ಹಿಂಗ್ ಹುಟ್ಟತಾವ ಮಕ್ಕಳು? ಒಂದೇ ತಾಯಿ ಒಂದೇ ತಂದೆ ಮಕ್ಕಳು 6 ಮಕ್ಳಿದ್ರೆ 6 ತರನೇ ಇರ್ತಾವ. ಇನ್ನು 6 ಮಕ್ಳಿದ್ರೆ 12 ತರನೂ ಆಗ್ತಾವ. ಯಾಕಂದ್ರೆ ಒಂದೊಂದ್ ರೀತಿ ಆಡ್ತಿರ್ತಾವ ಒಂದೊಂದ್ಸರಿ. ಏನಿದೆಲ್ಲ? ಈ ಸೃಷ್ಟಿ ಕ್ರಿಯೆಯಲ್ಲಿ ನಾವು ತಿಳ್ಕೋಬೇಕು, ಪ್ರತಿಯೊಂದು ನಮಗ್ ಗೊತ್ತಿಲ್ಲದ್ದು ಎಷ್ಟೋ ನಡೀತಾ ಇದೆ. ಈಗ ಒಂದು ಮೊಟ್ಟೆ ಇದೆ, ಮೊಟ್ಟೆಯಲ್ಲಿ ಮರಿ ತಯಾರಾಗ್ತಾ ಇದೆ, ಹೌದಲ್ವಾ? ಆ ಮೊಟ್ಟೆ ಮರಿ ತಯಾರಾಗಕ್ ಮುಂಚೆನೆ ಹೊಡೆದ್ ನೋಡಿ, ಅದೇನದು ಹಳದಿ ಬಣ್ಣದ್ದೇನು ಇರ್ತದಲ್ಲ, ಭಂಡಾರ ಅಂತಾರೆ ಕೆಲವು ಕಡೆ. ಅದು ಅದರಲ್ಲಿ ನಿಮಗೆ ಪಕ್ಷಿಯ ಲಕ್ಷಣಗಳು, ಪುಚ್ಛ, ಕಾಲು, ರೆಕ್ಕೆ ಏನಾರು ಸಿಗತ್ತಾ? ಏನೂ ಇಲ್ಲ. ಹೋಗ್ಲಿ ಬಿಡಿ, ನಮ್ದು ನಿಮ್ದು ಬೇಡ.
ಅವ್ರೇನ್ ಚಂದ್ರಲೋಕಕ್ಕೆ ಏನೇನೋ ಕಳಿಸಿ ಅಲ್ಲಿ ಅಷ್ಟು ಅಗಲ ಇದೆ ತಗ್ಗು, ಇಷ್ಟು ಅಗಲ ಇದೆ, ಚಂದ್ರ ಇಷ್ಟು ಕೋಟಿ ವರ್ಷ ಹಳೆಯವನಿದ್ದಾನೆ ಅಂತೆಲ್ಲ ಅಧ್ಯಯನ ಮಾಡ್ತಾರಲ್ಲ, ಅವ್ರಿಗೆ ಕೇಳೋಣ. ಆ ಮೊಟ್ಟೆ ಒಳಗಡೆ ಇರ್ತಕ್ಕಂತಹ ಅದೇನು ಇದೆಯಲ್ಲ ಅವೆಲ್ಲ, ಅದನ್ನು ಮುಂಚೆನೆ ನಮಗೆ ಯಾವುದಾದ್ರೂ ಸ್ಕೋಪಲ್ಲಿ, ಏನು ಟೆಲಿಸ್ಕೋಪಲ್ಲೋ ಮೈಕ್ರೋಸ್ಕೋಪಲ್ಲೋ ತೋರಿಸ್ಕೊಡ್ತೀರಾ ಅಂದ್ರೆ ಆಗತ್ತಾ? ಇಲ್ಲ. ಬೀಜದಲ್ಲಿ ಮರ ಇದೆ, ಆದ್ರೆ ಯಾರಿಗೂ ತೋರ್ಸಕ್ ಬರಲ್ಲ. ಎಂತ ಅದ್ಭುತ ಸೃಷ್ಟಿ. ಮತ್ತೆ ಜೀವ ಬೆಳಿಬೇಕಾದ್ರೆ, ಜೀವ ತಯಾರಾಗಬೇಕಾದ್ರೆ ಉಸಿರಾಟ ಬೇಕು, ಗೊತ್ತೇ ನಿಮಗೆಲ್ಲ. ಉಸಿರಿಲ್ದಿದ್ರೆ ಬದುಕೇ ಇಲ್ಲ. ಜೀವನೇ ಒಳಗಡೆ ಇರಕ್ಕಾಗಲ್ಲ ಉಸಿರಾಡದೆ ಹೋದ್ರೆ. ಆದ್ರೆ ಒಬ್ಬ ಯೋಗಿ ಸಮಾಧಿ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಂಡಂತವನು ಉಸಿರಾಡಲಾರದೆ ಬದುಕಬಲ್ಲ, ದಿನಗಟ್ಲೆ, ತಿಂಗಳಗಟ್ಲೆ, ವರ್ಷಗಟ್ಲೆ. ಹೇಗ್ ಸಾಧ್ಯ ಅದು? ಆ ಮೊಟ್ಟೆಯಲ್ಲಿರುವ ಮರಿ ಆಗ್ಲಿ, ತಾಯಿ ಗರ್ಭದಲ್ಲಿರೋ ಮಗು ಆಗ್ಲಿ ಹೊರಗಿನ ಗಾಳಿ ತಗೊಳ್ತಾ ಇಲ್ಲ, ಆದ್ರೂ ಬದುಕಿದವಲ್ಲ. ಹೇಗಿದು? ಇದೆ ಆ ಸತ್ಯ ವಸ್ತು. ಪರಮಾತ್ಮ ಅಂದ್ರೆ ಇದು. ಎಲ್ಲವನ್ನೂ ಮಾಡಿಸಿ ತಾನೇನೂ ಅಲ್ಲ, ತನಗೇನೂ ಗೊತ್ತಿಲ್ಲ ಅನ್ನಂಗೆ ಅಸ್ತಿತ್ವದಲ್ಲಿ ಇದೆಯಲ್ಲ ಶಕ್ತಿ. ನಾವು ಶಕ್ತಿ ಅಂತ ಹೇಳೋದು, ವಿಧಿ ಇಲ್ಲ ಅಂತ. ಶರಣರು ಹೇಳೋ ಶಕ್ತಿಯ ಮೂಲ ಶೂನ್ಯ, ಶೂನ್ಯಕ್ಕೆ ಮೂಲ ಸಹಜ, ಸಹಜಕ್ಕೆ ಮೂಲ ನಿಜ. ಏನದು ನಿಜ, ಏನು ಸಹಜ? ಎಂಥ ಅದ್ಭುತ ನೋಡಿ ಅಲ್ವಾ ಸೃಷ್ಟಿ. ಆಮೇಲೆ ಎಷ್ಟು ಕೋಟಿ 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 ಜೀವಗಳಿದಾವಲ್ಲ, ಒಂದಕ್ಕಿಂತ ಒಂದು ಭಿನ್ನ, ಒಂದಕ್ಕಿಂತ ಒಂದು ಭಿನ್ನ. ನಾನೊಂದು ಚಿಗರೆ ಕೊಂಬು ನೋಡಿದ್ದೆ. ಸಾರಂಗದ ಕೊಂಬು ಬೇರೆ, ಜಿಂಕೆ ಕೊಂಬು ಬೇರೆ. ನೀವು ಗಮನಿಸಿರ್ಬಹುದು, ಎಲ್ಲಾದ್ರೂ ಜಿಂಕೆ ಸಾರಂಗ ನೋಡಿದ್ರೆ ಗಮನಿಸಿ. ಸಾರಂಗದ ಕೊಂಬು ಹೆಂಗ್ ಬೇಕು ಹಂಗೆ ಬೆಳೆದಿರ್ತದೆ, ಹೌದಲ್ವಾ? ಕೊಂಬೆ ಬೆಳೆದಂಗೆ ಕೌಲು ಹೊಡ್ಕೊಂಡು ಮರದ ಕೊಂಬೆ ಬೆಳೆದಂಗೆ ಬೆಳೆದಿರ್ತದೆ. ಆದ್ರೆ ಜಿಂಕೆ ಕೊಂಬು ಉದ್ದಕ್ಕೆ ಹೋಗಿರುತ್ತೆ, ಒಂದೇ ಇರುತ್ತೆ, ಅಂದ್ರೆ ಟಿಸ್ಲು ಹೊಡೆದಿರಂಗಿಲ್ಲ. ಆ ಕೊಂಬಿನ ನಡುವೆ ಕೆತ್ತನೆ ತರ ಇರುತ್ತೆ, ನೋಡಿದೀರಾ? ಹಿಂಗೆ ರೌಂಡ್ಗೆ ನೀವ್ ಹೆಂಗ್ ಕುರ್ಚಿ ಕೆತ್ತನೆ ಮಾಡಿಸಿರ್ತಿರಲ್ಲ, ಹಂಗ್ ಕೆತ್ತನೆ ಮಾಡಿರ್ತದೆ. ಯಾರು ಮಾಡಿದ್ದನ್ನ? ಏನ್ ದೇವ್ರು ಬಂದ್ ಕೆತ್ತಿಟ್ನ ಅಲ್ಲಿ? ಇಲ್ಲ, ತನ್ನಿಂದ ತಾನೇ ಆಗತ್ತಲ್ಲ. ಎಷ್ಟು ಅದ್ಭುತ ಇದೆ ಅದು. ಆ ಕೆತ್ತನೆ ಮಾಡ್ದಂಗೆ ಇರ್ತದೆ ಸೇಮ್. 1, 2, 3, 4 ಸುರುಳಿ ರೌಂಡ್ 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 ಇರ್ತದೆ. ಕೆತ್ತನೆ ಮಾಡಿದಾರನಪ್ಪ ಅನ್ನಂಗೆ ಇರ್ತದೆ. ಆಮೇಲೆ ನವಿಲು ಗರಿಯ ಚಿತ್ರ ಏನ ನನಗಂತೂ ಕಾಣಲ್ಲ ಬಿಡಿ, ನಿಮಗ್ ಗೊತ್ತು. ಅದನ್ನೇ ಸರ್ವಜ್ಞ ಹೇಳ್ತಾನೆ, ಚಿತ್ರವನು ನವಿಲಿನೊಳು, ವಿಚಿತ್ರವನು ಗಗನದೊಳು, ಪತ್ರೆ ಪುಷ್ಪಗಳ ವಿವಿಧ ವರ್ಣಗಳಿಂದ ಚಿತ್ರಿಸಿದವನಾರು ಸರ್ವಜ್ಞ. ಎಷ್ಟು ಚಂದ ಹೇಳ್ತಾನೆ ನೋಡಿ. ಚಿತ್ರವನ್ನು ನವಿಲಿನೊಳು, ಚಿತ್ರವನ್ನ ನವಿಲಿನೊಳಗೆ, ವಿಚಿತ್ರವನು ಗಗನದೊಳು. ಗಗನದ ನೀವು ನೋಡಿದ್ರೆ ಒಂದೊಂದ್ಸಾರಿ ಒಂದೊಂದು ರೂಪ, ಒಂದೊಂದ್ಸಾರಿ ಒಂದೊಂದು ರೂಪ, ಕ್ಷಣಕ್ಕೂ ಬದಲಾವಣೆ ಆಗ್ತಿರ್ತದಲ್ಲ ಗಗನ. ಯಾರಪ್ಪ ಮಾಡಿದ್ದನ್ನ? ವಿಚಿತ್ರವನು ಗಗನದೊಳು, ಪತ್ರೆ ಪುಷ್ಪಗಳ ವಿವಿಧ ವರ್ಣಗಳಿಂದ ಚಿತ್ರಿಸಿದವರಾರು ಸರ್ವಜ್ಞ. ಯಾರಪ್ಪ ಚಿತ್ರಿಸಿದವರು? ಪತ್ರೆ ಪುಷ್ಪಗಳು. ಪ್ರತಿಯೊಂದು ಹೂವಿಗೆ ಒಂದು ಕಲರು, ಒಂದು ಆಕಾರ, ಒಂದು ಪರಿಮಳ. ಪ್ರತಿಯೊಂದು ಹೂವಿನ ಪರಿಮಳವು ಬೇರೆನೆ. ಯಾರಿದನ್ನು ಮಾಡಿದ್ರು? ಇದೇ ಆ ಸತ್ಯ ವಸ್ತು. ಇದಕ್ಕೆ ಇವನು ಏನ್ ಮಾಡ್ದ ಮನುಷ್ಯ? ಮೊದ್ಲು ಇದು ನಿರಾಕಾರ, ನಿರಂಜನ, ನಿತ್ಯ, ಅಖಂಡ, ಪರಿಪೂರ್ಣ, ಸಚ್ಚಿದಾನಂದ ಗೊತ್ತಿಲ್ಲ ಅವನಿಗೆ. ಒಟ್ಟು ತನಗಿಂತ ಒಂದು ದೊಡ್ಡ ಶಕ್ತಿ ಇದೆ ಅಂತ ಹೇಳಿ
ಅದು ಗಂಡು ರೂಪದಲ್ಲಿರ್ಬೋದು ಅಂತ ಕೆಲವ್ರು ಅಂದ್ರು, ಹೆಣ್ಣು ರೂಪದಲ್ಲಿರ್ಬೋದು ಅಂತ ಕೆಲವ್ರು ಅಂದ್ರು. ಮುಂದೆ ಬರ್ತಾ 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 ವಿಕಾಸ ಆಗ್ತಾ ಬಂತು. ಅವ್ರು ಹೇಳಿದ್ರು, ಇಲ್ಲಪ್ಪ, ಅದು ಗಂಡು ಅಲ್ಲ, ಹೆಣ್ಣು ಅಲ್ಲ, ನಪಂಸಕನೂ ಅಲ್ಲ. ನಪಂಸಕ ಆಗಿದ್ರೆ ಈ ಸೃಷ್ಟಿ ಅವನಿಂದ ಬರಬಾರ್ದಾಗಿತ್ತು. ನಪಂಸಕನೂ ಅಲ್ಲ, ಹೆಣ್ಣು ಅಲ್ಲ, ಗಂಡು ಅಲ್ಲ, ನಪಂಸಕನೂ ಅಲ್ಲ. ಆದ್ರೆ ಎಲ್ಲಾ ಸೃಷ್ಟಿಯ ಜನ್ಮಭೂಮಿ ಅದೇನೆ ಅಲ್ವಾ? ಗ್ರಹ ನಕ್ಷತ್ರಗಳು, ಕ್ಷುದ್ರ ಗ್ರಹಗಳು, ಎಲ್ಲವನ್ನು ನಿಹಾರಿಕೆಗಳು, ನಿಹಾರಿಕೆ ಗ್ಯಾಲಕ್ಸಿ, ಎಲ್ಲವನ್ನೂ ಸೃಷ್ಟಿಸಿರ್ತಕ್ಕಂತಹ ಎಲ್ಲದರ ಜನ್ಮಭೂಮಿ ಪರಮಾತ್ಮ. ಅವನು ಮಾತ್ರ ಅಯೋನಿ ಸಂಭವ ಅಂತ ಕರೆದ್ರು. ಬಸವಣ್ಣವ್ರು ಏನಂತ ಕರೆದ್ರು? ಅಯೋನಿ ಸಂಭವ. ಯೋನಿ ಸಂಭವರು ನಾವು ನೀವೆಲ್ಲ. ಪರಮಾತ್ಮ ಅಯೋನಿ ಸಂಭವ. ಅವನು ಇಲ್ಲ ಅನ್ನಕ್ ಬರಲ್ಲ, ಆದ್ರೆ ಎಲ್ಲೂ ಸಿಕ್ಕಲ್ಲ. ಅವನಿಲ್ದಿರೋ ಜಾಗನೇ ಇಲ್ಲ. ಅದನ್ನ ಒಂದು ಉಪನಿಷತ್ ಬಹಳ ಚೆನ್ನಾಗಿ ವರ್ಣಿಸ್ತದೆ. ಈಶೋಪನಿಷತ್, ಈಶಾವಾಸ್ಯೋಪನಿಷತ್ ಅಂತಿದೆ. ಎಷ್ಟು ಚಂದ ವರ್ಣಿಸ್ತದಂದ್ರೆ, ತದೇಜತಿ ತನ್ನೈಜತಿ ತದ್ದೂರೆ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ಎಂಥ ಅದ್ಭುತವಾದ ಮಾತಿದು ಅಂದ್ರೆ, ತದೇಜತಿ, ಅದು ಅಲ್ಲಾಡ್ತಾ ಇದೆ. ಏಜನ ಅಂದ್ರೆ ಅಲ್ಲಾಡೋದು. ತದೇಜತಿ ತನ್ನೈಜತಿ, ಅದು ಅಲ್ಲಾಡ್ತಾನೂ ಇಲ್ಲ ಅಂತ. ಅದು ಅಲ್ಲಾಡ್ತಾನೂ ಇದೆ, ಅದು ಅಲ್ಲಾಡ್ತಾನೂ ಇಲ್ಲ. ಅಂದ್ರೆ ಭೂಮಿ ತಿರುಗ್ತಾ ಇದೆ. ಭೂಮಿಯನ್ನ ತಿರುಗಿಸಿ ತಾನು ತಿರುಗಲಾರ್ದಂತ ಒಂದು ಆಕಾಶ ತತ್ವ ಇದೆ, ಅದು ಅಲ್ಲಾಡ್ತಾ ಇಲ್ಲ. ಭೂಮಿ ಅಲ್ಲಾಡ್ತಾ ಇದೆ, ಭೂಮಿ ಸುತ್ತಾ ಇದೆ. ಆ ಭೂಮಿಯನ್ನು ಸುತ್ತಿಸುವ ಒಂದು ಶಕ್ತಿ ಇದೆಯಲ್ಲ, ಅದು ಅಲ್ಲಾಡಲ್ಲ. ತದ್ ನೈಜತಿ, ತತ್ ನ ಏಜತಿ, ತನ್ನೈಜ. ತದ್ದೂರೆ, ಅದು ಬಹಳ ದೂರ ಇದೆ. ಜಗದಗಲ, ಮುಗಿಲಗಲ, ಪಾತಾಳದಿಂದ ಹತ್ತತ್ತ, ಬ್ರಹ್ಮಾಂಡದಿಂದ ಹತ್ತತ್ತ ಇದೆ. ಅದು ದೂರ ಇದೆ. ಬರೀ ದೂರ ಇದೆಯಾ? ಇಲ್ಲ. ತದ್ದೂರ, ತದ್ವಂತಿಕೆ, ನಿನ್ನೊಳಗೆ ಇದೆ ಅದು. ನೀವು ಬದುಕಿದೀಯಾ ಅಂದ್ರೆ, ನೀವು ವಿಚಾರ ಮಾಡ್ತಾ ಇದೀಯಾ ಅಂದ್ರೆ, ನೀನು ಉಂಡ ಆಹಾರ ಜೀರ್ಣ ಆಗ್ತಿದೆ ಅಂದ್ರೆ, ಶಕ್ತಿ ಆಗ್ತಾ ಇದೆ ಅಂದ್ರೆ, ನಿನಗೆ ಪ್ರಜ್ಞೆ ಇದೆ ಅಂದ್ರೆ, ಅದು ನಿನ್ನೊಳಗೆ ಇದೆ. ನಿನ್ನೊಳಗೂ ಇದೆ, ನಿನ್ನ ಹೊರಗೂ ಇದೆ, ದೂರದಲ್ಲೂ ಇದೆ, ಸಮೀಪದಲ್ಲೂ. ತದ್ವಂತಿ ತದಂತರಸ್ಯ, ಅದು ಎಲ್ಲದರ ಒಳಗಿದೆ. ತದಂತರಸ್ಯ ಸರ್ವಸ್ಯ, ಎಲ್ಲದರಲ್ಲೂ ಇದೆ. ತದು ಸರ್ವಸ್ಯ, ಅದೇ ಎಲ್ಲವೂ ಆಗಿದೆ. ತದು ಸರ್ವಸ್ಯಾಸ್ಯ ಬಾಹ್ಯತಃ, ಎಲ್ಲರೊಳಗೆ, ಎಲ್ಲದರೊಳಗೆ ಇದ್ದು ತಾನೇನು ಗೊತ್ತಾಗಲಾರ್ದಂತೆ ಇದೆ. ಅದೇ ದೇವರು, ಅದೇ ದೇವರು. ಎಂಥ ಅದ್ಭುತ ಸೃಷ್ಟಿ ಇದು. ಇದನ್ನು ಸುಮ್ಮನೆ ಧ್ಯಾನ ಮಾಡುವಾಗ, ಬಹಳ ಜನ ಧ್ಯಾನ ಮಾಡುವಾಗ ಏನ್ ಮಾಡ್ತಾರೆ? ಸುಮ್ಮನೆ ಕೂತ್ಕೊಂತಾರೆ. ತುಂಬಾ ಜನ ನಿದ್ದೆ ಮಾಡ್ತಾರೆ. ಏನ್ ಖುಷಿ ಆಯ್ತು ಈ ಧ್ಯಾನದಿಂದ ಎದ್ಮೇಲೆ ಅಂತಾರೆ. ಅವ್ರದ್ದು ವಿಡಿಯೋ ಮಾಡಿರ್ಬೇಕಾದ್ರೆ ಅವರು ತೂಕಡಿಸಿ ಹಿಂಗ್ ಬಿದ್ದು ಎಲ್ಲ ಮಾಡ್ತಿರ್ತಾರೆ. ಕೆಲವೊಂದು ಗಮನಿಸಿದೀವಿ, ಅವ್ರ ಜೊತೆ ಕೂತಾಗ್ಲೂ ನೋಡಿದ್ವಿ. ಪಾಪ ಅವ್ರಿಗೆ ನಾವು ನಿದ್ದೆ ಮಾಡ್ತೀವಿ ಅಂತ ಗೊತ್ತೇ ಆಗಲ್ಲ, ಧ್ಯಾನ ಮಾಡ್ತೀವಿ ಅನ್ಕೊಂಡ್ಬಿಟ್ಟಿರ್ತಾರೆ. ನೋ, ಅದು ಧ್ಯಾನವಲ್ಲ, ಅದು ನಿದ್ರೆ ಅಷ್ಟೆ. ಕೂತು ನಿದ್ದೆ ಮಾಡೋದನ್ನ ರೂಢಿ ಮಾಡ್ಕೊಳುತ್ತೆ ಶರೀರ. ನೀನ್ ಮಲ್ಕೊಂಡು ಯಾಕೋ ನಿದ್ದೆ ಕೊಡಂಗಿಲ್ಲ, ತಡಿ, ಕೂತೆ ನಿದ್ದೆ ಮಾಡ್ತೀನಿ ನಾನು ಅಂತ ಶರೀರ. ನಿದ್ದೆ ಧ್ಯಾನ ಅಲ್ಲ, ನಿದ್ದೆ ಧ್ಯಾನ ಅಲ್ಲ, ಧ್ಯಾನ ನಿದ್ರೆಯೂ ಅಲ್ಲ. ಧ್ಯಾನದಿಂದ ತಾಜಾತನ ಬರಬೇಕು. ಧ್ಯಾನದಿಂದ ಮಾನವ ಜನ್ಮವೇ ಉದ್ಧಾರ ಆಗತ್ತೆ. ಅಂತಹ ಧ್ಯಾನ ಮಾಡ್ಬೇಕು. ಅದಕ್ಕೆ ಪ್ರಭುದೇವರು ಹೇಳೋದು, ಕ್ಷಣ ಆದ್ರೂ ಮಾಡ್ರಿ ನೀವು, ಕ್ಷಣವಾದ್ರೂ ಧ್ಯಾನ ಮಾಡಿ. ಬಹಳ ಧ್ಯಾನ ಮಾಡ್ಬೇಕು ಅಂತಿಲ್ಲ. ಕ್ಷಣವಾದರೂ ನಿಜದ ನೆನಹೇ ಸಾಕು, ಕ್ಷಣದೊಳಗಣ ಅರ್ಧವಾದರೂ ನಿಜದ ನೆನಹೇ ಸಾಕು. ಆದ್ರಿಂದ ಧ್ಯಾನದ ರೂಢಿಸ್ಕೊಳ್ಳಿ. ಅದಕ್ಕೆ ನಾನು ಹೇಳ್ತಿರ್ತೀನಿ, ನಾನು ಧ್ಯಾನ ಮಾಡಿಸುವಾಗ ನಿದ್ದೆಗೆ ಅವಕಾಶ ಕೊಡ್ಬೇಡಿ. ಅಲ್ಲೂ ಗರ್ಕೆ ಹೊಡೆಯಕ್ಕೆ ಶುರು ಮಾಡ್ಬಿಡ್ತಾರೆ. ಒಬ್ಬೊಬ್ರು ಗರ್ಕೆ ಹೊಡಿತಿರ್ತಾರೆ. ಇಲ್ಲ, ಧ್ಯಾನ ರೂಢಿ ಮಾಡ್ಕೊಳ್ಳುವಾಗ ಮೊದಲು
ಒಳ್ಳೆ ವಿಚಾರಗಳನ್ನು ಓದಿ ಚೆನ್ನಾಗಿ. ಮನಸ್ಸು ಧ್ಯಾನಕ್ಕೆ ಅಣಿಯಾದ್ಮೇಲೆ ಧ್ಯಾನಕ್ಕೆ ಕೂತ್ಕೊಳ್ಳಿ. ಅಲ್ಲಿ ತನಕ ಮನಸ್ಸಿನಲ್ಲಿರುವ ಕೊಳೆಯನ್ನ ತೆಗಿರಿ. ಪ್ರಾಣಾಯಾಮದ ಮೂಲಕ, ಓದೋದ್ರ ಮೂಲಕ, ಚಿಂತನೆಯ ಮೂಲಕ, ದಾನ, ದಾಸೋಹ, ವಿಶ್ವಾಸ, ಪ್ರೀತಿ, ಭಕ್ತಿ, ಇದ್ರ ಮೂಲಕ ನಮ್ಮಲ್ಲಿರೋ ಕರ್ಮದ ಕೊಳೆಯನ್ನ, ಚಿತ್ತದ ಆಳದಲ್ಲಿರ್ತಕ್ಕಂಥ ದುರ್ವಾಸನೆಯನ್ನ ಕಳ್ಕೋಬೇಕು. ಆಮೇಲೆ ಧ್ಯಾನ ಚೆನ್ನಾಗಾಗುತ್ತೆ. ತನ್ನಿಂದ ತಾನೇ ಅರಳಬೇಕು ಧ್ಯಾನ. ಹೂ ಅರಳದಂಗೆ ಧ್ಯಾನ ಅರಳಬೇಕು. ಹೂ ಅರಳೋದಕ್ಕೆ ನಾವು ಸಿದ್ಧತೆ ಮಾಡ್ಬೇಕಷ್ಟೆ. ಹೂವನ್ನು ಅರಳಿಸ್ಬೇಕಾಗಿಲ್ಲ ಯಾರು, ನಾವು ಸಿದ್ಧತೆ ಮಾಡ್ಬೇಕು. ಹೂವಿನ ಗಿಡ ಹಚ್ಚಬೇಕು, ನೀರ್ ಹಾಕ್ಬೇಕು, ಗೊಬ್ಬರ ಕೊಡ್ಬೇಕು, ಕಾಲ ಪಕ್ವವಾಗಬೇಕು, ಹೂ ಅರಳ. ಹಾಗೆ ನಾವು ಧ್ಯಾನಕ್ಕೆ ಸಿದ್ಧತೆ ಮಾಡ್ಕೋಬೇಕು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಎಲ್ಲ ಸಿದ್ಧತೆ ಮಾಡ್ಕೊಂಡ್ಮೇಲೆ ಧಾರಣ, ಧ್ಯಾನ, ಸಮಾಧಿ ತಾವೇ ಉಂಟಾಗ್ತಕ್ಕಂಥದ್ದು. ಯಮ ನಿಯಮ ಮಾಡಕ್ಕೆ ತಯಾರಿಲ್ಲ ನಾವು ದುಡ್ಡು ಯಾವುದೋ ಕೆಟ್ಟ ಮಾರ್ಗದಿಂದ ಬಂದ್ರೆ ಯಾರು ಬೇಡ ಅಂತೀವಿ. ನನ್ನಿಂದ ಹಿಡ್ಕೊಂಡು ನಿಮ್ಮವ್ರಿಗೆ ಯಾರು ಬೇಡ ಅಂತೀವಿ. ನಮಗೆ ಯಾರು ಕೊಡುವಲ್ರಂತ ಸುಮ್ಮನಿದೀವಿ ಅಷ್ಟೇ. ಗೊತ್ತಾಯ್ತಲ್ಲ, ರಾಜಕಾರಣಿಗಳು ಬಂದು ನಮಗ್ ಕೊಡ್ತಾ ಇಲ್ಲ ಅಂತ ನಾವು ಸುಮ್ಮನಿದೀವಿ. ಶಿವಕುಮಾರ್ ತಗೊಂಡಾಗ ಅವನಿಗೆ ಕೊಡ್ತಾರೆ ಅಂತ ಚೆನ್ನಾಗಿದ್ದಾರೆ, ಅವ್ರು ಖುಷಿಯಾಗಿದ್ದಾರೆ. ನಮಗ್ ಕೊಡ್ತಾ ಇಲ್ಲ ಅಂತ ನಾವು ಭ್ರಷ್ಟರಾಗಿಲ್ಲ ಅಷ್ಟೇ. ಆದ್ರೆ ಒಳಗಡೆ ಯಾರು ಕೊಟ್ರು ಬೇಡ, ಇದು ಯಮ ನಿಯಮಗಳನ್ನು ಪಾಲಿಸ. ನಮಗೆ ಅದು ಸತ್ಯಕ್ಕೆ ಹೇಳ್ತಾರೆ ಒಂದ್ ಕಡೆ, ಬಟ್ಟೆಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದಡೆ ಕೈ ಮುಟ್ಟಿ ಎತ್ತಿದೇನಾದಡೆ ನಿಮ್ಮಾಣಿ ನಿಮ್ಮ ಪ್ರಮಥನ. ಬಂಗಾರ ಬಿದ್ದಿರ್ಲಿ ಕಸಗೊಡಿಸ್ತಿದ್ರು ಅವರು ಸತ್ಯಕ್ಕ. ಅದು ಬಂಗಾರ ಇರ್ಲಿ, ರೇಷ್ಮೆ ವಸ್ತ್ರ ಇರ್ಲಿ, ನಾನು ಅದನ್ನ ಮುಟ್ಟಿ ಎತ್ಕೊಂಡ್ರೆ ನೀನ್ ಅವತ್ತೇ ನನ್ನ ಮೂಗಕ್ಕೂ ಎದ್ದ ನನ್ ಕೈ ಬಿಟ್ಬಿಡು ಅಂತ ದೇವ್ರಿಗೆ ಹೇಳ್ತಾರೆ ಕೈ ಬಿಟ್ಬಿಡು ಅಂತ. ಇವರು ಮಾಡಬಾರ್ದೆಲ್ಲ ಮಾಡಿ ಹೋಗಿ ಗುಂಡಿಗೆ ದುಡ್ಡು ಹಾಕಿ ನನ್ನ ಪಾಪನೆಲ್ಲ ಕ್ಷಮಿಸು. ಯಾವಾಗ ಕ್ಷಮಿಸ್ಬೇಕು, ಅವ್ನು ಕ್ಷಮಿಸಲ್ಲ. ಅದು ನಿಮ್ ಲಿಸ್ಟಲ್ಲಿ ಸೇರಿಸ್ತಾ ಹೋಗ್ತಾನಷ್ಟೆ. ಇವಾಗೇನೋ ಪುಣ್ಯಾಂಶ ಜಾಸ್ತಿ ಇದೆ, ಗೊತ್ತಾಗ್ತಾ ಇಲ್ಲ, ಲಿಸ್ಟಲ್ಲಿ ಸೇರಿಸ್ತಾ ಹೋಗ್ತಾನೆ. ಯಮ ನಿಯಮಗಳನ್ನ ಮೊದಲು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ಅದನ್ನೇ ಬಸವಣ್ಣವ್ರು ಕಳಬೇಡ ಕೊಲಬೇಡ ಹೇಳೋದು. ಅದಕ್ಕೆ ಪರಮಾತ್ಮನನ್ನ ಧ್ಯಾನಿಸ್ಬೇಕಾದ್ರೆ ಧ್ಯಾನಕ್ಕೆ ಸಿದ್ಧತೆ ಮಾಡ್ಕೊಳ್ಳೋಣ. ಧ್ಯಾನ ತನ್ನಿಂದ ತಾನೇ ಅರಳುತ್ತದೆ. ಅದಕ್ಕೆ ನಮ್ಮ ಶ್ರದ್ಧಾ ಭಕ್ತಿಯಲ್ಲಿ ಇವೆಲ್ಲವೂ ಬರುತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.